ನೆಕ್ಸ್ಟ್ ನಮ್ಗೆ ಇದಿಷ್ಟಾದ್ರೆ ಇದು ಜಸ್ಟ್ ಒಂದು ಸಿಂಪಲ್ ಆಯ್ತು. ನೆಕ್ಸ್ಟ್ ನಾವ್ ಏನ್ ಮಾಡ್ತೀವಿ, ನಾವು ಕೆಲವೊಂದು ಹೊಸ ನೀವು ಅಕಸ್ಮಾತ್ ಜಾವಾಗೆ ಹೊಸಬ್ರಾಗಿದ್ರೆ ನಿಮ್ಗೆ ಸ್ವಲ್ಪ ಸ್ಟಾರ್ಟಿಂಗ್ ಕನ್ಫ್ಯೂಸ್ ಆಗುತ್ತೆ, ಬಟ್ ವರಿ ಮಾಡಬೇಡಿ, ಹೋಗ್ತಾ ಹೋಗ್ತಾ ಗೊತ್ತಾಗತ್ತೆ. ಓಕೆನಾ. ನೆಕ್ಸ್ಟ್ ಏನ್ ನೋಡ್ಬೇಕು ಅಂದ್ರೆ ವೇರಿಯಬಲ್. ವೇರಿಯಬಲ್ಸ್ ಅಂದ್ರೆ ಏನು? ವೇರಿಯಬಲ್ಸ್ ಅಂದ್ರೆ ಕಂಟೈನರ್ಸ್ ವಿಚ್ ಹೋಲ್ಡ್ ದ ವ್ಯಾಲ್ಯೂಸ್. ಇದಕ್ಕೊಂದು ಜಸ್ಟ್ ಎಕ್ಸಾಂಪಲ್ ತಗೊಳ್ಳೋದಾದ್ರೆ ಎಕ್ಸ್ ಈಕ್ವಲ್ಸ್ 10. ನೀವು ಒಂದು ನೇಮ್ ಒಂದಕ್ಕೆ ಅಸೈನ್ ಮಾಡ್ಬೇಕಲ್ಲ. ಇಲ್ಲಿ ಎಕ್ಸ್ ಅನ್ನೋದು ಒಂದು ವೇರಿಯಬಲ್ ಗೆ ನೀವು 10 ಅಂತ ಅಸೈನ್ ಮಾಡ್ತಾ ಇದ್ದೀರಾ. ಇದು ಒಂದು ಮೆಮೊರಿ ಸ್ಪೇಸ್ ಅಲ್ಲೋ ಕೂತ್ಕೊಳ್ಳುತ್ತೆ. ಓಕೆ, ಆದ್ರಿಂದ ಇಲ್ಲಿ ನಮ್ಗೆ ಇದನ್ನ ವೇರಿಯಬಲ್ಸ್ ಅಂತ ತಗೋತೀವಿ. ಅಂದ್ರೆ ಕಂಟೈನರ್ಸ್ ವಿಚ್ ಹೋಲ್ಡ್ ದ ವ್ಯಾಲ್ಯೂಸ್. ಒಂದು ಏನ್ ವ್ಯಾಲ್ಯೂಸ್ ಕೊಡ್ತೀರ ಅದನ್ನ ಹೋಲ್ಡ್ ಮಾಡುತ್ತೆ ಅಂತ. ಈ ವೇರಿಯಬಲ್ಸ್ ಯಾವ್ಯಾವ ತರ ವ್ಯಾಲ್ಯೂಸ್ ನ ಹೋಲ್ಡ್ ಮಾಡುತ್ತೆ ಅನ್ನೋದನ್ನ ನಾವು ಡೇಟಾ ಟೈಪ್ಸ್ ಅಲ್ಲಿ ಕಲಿತೀವಿ. ಓಕೆ, ಡೇಟಾ ಟೈಪ್ಸ್ ಅಂದ್ರೆ ಡಿಫ್ರೆಂಟ್ ಫಾರ್ಮೆಟ್ಸ್. ಅದ್ರಲ್ಲಿ ಹೇಗೆ ಅಂದ್ರೆ ನಮ್ಗೆ ಮೊದಲನೇದಾಗಿ ಬರೋದು ಏನ್ ಗೊತ್ತಾ, ಡೇಟಾ ಟೈಪ್ಸ್ ಅಲ್ಲಿ ಇಂಟೀಜರ್ ಅಂದ್ರೆ ನಾವು ಇಲ್ಲಿ ನಂಬರ್ಸ್ ನ ಸ್ಟೋರ್ ಮಾಡ್ತೀವಿ. ಫ್ಲೋಟ್, ಇಲ್ಲಿ ನಾವು ಡೆಸಿಮಲ್ಸ್. ಓಕೆ, ಇಲ್ಲಿ ಡೆಸಿಮಲ್ಸ್ ನ ನಾವು ಸ್ಟೋರ್ ಮಾಡ್ತೀವಿ. ನೆಕ್ಸ್ಟ್ ನಾವು ಫ್ಲೋಟ್, ಇಲ್ಲಿ ಏನಾಗುತ್ತೆ ಅಂದ್ರೆ ನಮ್ಗೆ ಇಲ್ಲಿ ಡೆಸಿಮಲ್ ನಂಬರ್ಸ್ ನ ಬಿಗ್ಗರ್ ನಂಬರ್, ಯಾಕಂದ್ರೆ ಫ್ಲೋಟ್ ಗೆ ಒಂದು ರೇಂಜ್ ಇರುತ್ತೆ. ಆ ರೇಂಜ್ ನ ಬಿಟ್ಟು ನಾವು ನೆಕ್ಸ್ಟ್ ಯಾವ್ದ್ರಲ್ಲಿ ಸ್ಟೋರ್ ಮಾಡ್ತೀವಿ ಅಂತ ನಾವು ನೋಡ್ತಾ ಹೋಗ್ಬೋದು. ಓಕೆನಾ. ಓಕೆ, ಅದನ್ನ ಸ್ಟಾರ್ಟ್ ತೋರಿಸ್ತೀನಿ ನಿಮ್ಗೆ. ನೆಕ್ಸ್ಟ್ ಬಂದ್ರೆ ನಿಮ್ಗೆ ಇದನ್ನ ನಾವು ಡಬಲ್ ಡೆಸಿಮಲ್ ಅಂತ ತಗೊಳ್ಳಿ, ಯಾಕಂದ್ರೆ ಸ್ವಲ್ಪ ಜಾಸ್ತಿ ಡೆಸಿಮಲ್ಸ್ ನಾವು ಸ್ಟೋರ್ ಮಾಡ್ತಾ ಹೋಗ್ಬೋದು. ನೆಕ್ಸ್ಟ್ ನಾವ್ ಏನ್ ಮಾಡ್ತೀವಿ, ನೆಕ್ಸ್ಟ್ ನಮ್ಗೆ ಕ್ಯಾರೆಕ್ಟರ್. ಈ ಕ್ಯಾರೆಕ್ಟರ್ ಅಂದ್ರೆ ಇಲ್ಲಿ ಏನಂದ್ರೆ ನಾವು ಒಂದೊಂದೇ ಪದ ಅನ್ನೋದಕ್ಕಿಂತ ಒಂದು ನೋಡಿ ವೈ ಇದನ್ನ ಮಾತ್ರ ನಾವು ಸೇವ್ ಮಾಡಕ್ ಸಾಧ್ಯ. ಓಕೆನಾ. ಇಲ್ಲಿ ಸಿಂಗಲ್ ಕೊಟೇಶನ್ ಅಲ್ಲಿ ನಾವು ಅದನ್ನ ಕೊಡ್ತಾ ಹೋಗ್ತೀವಿ. ಓಕೆ, ಡೇಟಾ ಟೈಪ್ಸ್ ಚೆನ್ನಾಗಿ ತಿಳ್ಕೊಬೇಕು. ಇದನ್ನ ತಿಳ್ಕೊಂಡ್ರೆ ಮಾತ್ರ ನಾವ್ ಏನೇ ಕೂಡ ಡಿಕ್ಲೇರ್ ಮಾಡಕ್ ಸಾಧ್ಯ. ಎಲ್ಲ ಆದ್ಮೇಲೆ ನಮ್ಗೆ ಒಂದು ಆಸ್ಕಿ ವ್ಯಾಲ್ಯೂ ಅಂತ ಇದೆ. ಆಸ್ಕಿ ಅಂದ್ರೆ ಅಮೆರಿಕನ್ ಸ್ಟ್ಯಾಂಡರ್ಡ್ಸ್ ಆಫ್ ಅಂತ ಒಂದು ವ್ಯಾಲ್ಯೂಸ್ ಇದೆ. ಇದ್ರಲ್ಲಿ ಹೇಗೆ ಅಂದ್ರೆ ಕಂಪ್ಯೂಟರ್ ಲ್ಯಾಂಗ್ವೇಜ್ ಅಲ್ಲಿ ಒಂದು ಕೆಲವೊಂದು ನಾವು ಡಿಸ್ಕ್ರೈಬ್ ಮಾಡಿ ಬಿಟ್ಟಿರ್ತೀವಿ. ಹೇಗೆ ಅಂದ್ರೆ ಕಂಪ್ಯೂಟರ್ ಲ್ಯಾಂಗ್ವೇಜ್ ಅಲ್ಲಿ 65 ನಂಬರ್ ಟು 90 ನಂಬರ್ ಗಂಟ ನಮ್ಗೆ ಬಿಗ್ ಲೆಟರ್ ಎ ಟು ಝೆಡ್ ಇಲ್ಲಿ ಗಂಟ ನಮ್ಗೆ ಇದು ಆಸ್ಕಿ ವ್ಯಾಲ್ಯೂ ನಮ್ಗೆ ಡಿಕ್ಲೇರ್ ಆಗಿರುತ್ತೆ. ಮೀನ್ಸ್ 65 ಅಂದ್ರೆ ಬಿಗ್ ಲೆಟರ್ ಎ, 66 ಅಂದ್ರೆ ಬಿಗ್ ಲೆಟರ್ ಬಿ, ಹೀಗೆ. ಅದೇ ನಮ್ಗೆ ಸ್ಮಾಲ್ ಲೆಟರ್ ಸ್ಟಾರ್ಟ್ ಆಗುತ್ತೆ ಅಂದ್ರೆ 97 to 112. ಇದ್ರ ಮಧ್ಯದಲ್ಲಿ ಸುಮಾರು ಬೇರೆ ಬೇರೆ ಸ್ಪೆಷಲ್ ಕ್ಯಾರೆಕ್ಟರ್ಸ್ ಎಲ್ಲರಿಗೂ ಕೂಡ ಆಸ್ಕಿ ವ್ಯಾಲ್ಯೂಸ್ ಜನರೇಟ್ ಆಗಿರುತ್ತೆ. ನಮ್ಗೆ ಏನ್ ಬೇಕು ಅಷ್ಟನ್ನ ಮಾತ್ರ ನಾನು ಫೋಕಸ್ ಮಾಡ್ತಾ ಇದ್ದೀನಿ. ಓಕೆನಾ. ಸೊ ಇದು ನಮ್ಗೆ ಆಸ್ಕಿ ವ್ಯಾಲ್ಯೂಸ್. ನಮ್ಗೆ ಈಗ ಇಷ್ಟು ಗೊತ್ತಾಯ್ತು. ಏನಂದ್ರೆ ವೇರಿಯಬಲ್ ಅಂದ್ರೆ ಒಂದು ವ್ಯಾಲ್ಯೂಸ್ ನ ಕಂಟೈನ್ ಮಾಡೋದು, ಕಂಟೈನರ್ಸ್ ವಿಚ್ ಹೋಲ್ಡ್ ದ ವ್ಯಾಲ್ಯೂಸ್. ನಾವ್ ಯಾವ್ಯಾವ ತರ ವ್ಯಾಲ್ಯೂಸ್ ನ ಕೊಡ್ಬೋದು ಅನ್ನೋದನ್ನ ನಾವು ಡೇಟಾ ಟೈಪ್ಸ್ ಅಲ್ಲಿ ನೋಡ್ತೀವಿ. ಅದ್ರಲ್ಲಿ ಬರೋದೇನಂದ್ರೆ ಇಂಟೀಜರ್, ಫ್ಲೋಟ್ ಅಥವಾ ಡಬಲ್ ಕ್ಯಾರೆಕ್ಟರ್ಸ್. ಓಕೆನಾ. ಈ ತರ ನಮ್ಗೆ ಡಿಫ್ರೆಂಟ್ ಆಗಿ ಬರ್ತಾ ಹೋಗುತ್ತೆ. ಸೊ ಇಲ್ಲಿ ನಮ್ಗೆ ಅದಕ್ಕಿಂತ ಹೋಗೋಕ್ಕಿಂತ ಮುಂಚೆ ನಮ್ಗೆ ಡೇಟಾ ಟೈಪ್ಸ್ ಅಲ್ಲಿ 2 ತರ ತಗೋಬಹುದು. ಇಲ್ಲಾಂದ್ರೆ ಅಕಸ್ಮಾತ್ ಸರ್ ನನಗೆ ಈಗ ಡೇಟಾ ಟೈಪ್ ಡೆಫಿನೇಷನ್ ಬೇಕು ಸರ್, ನನ್ಗೆ ಅಕಸ್ಮಾತ್ ಯಾರು ಕೇಳ್ಬಿಡ್ತಾರೆ ಗೊತ್ತಾಗ್ಲಿಲ್ಲ. ನೀವು ಡೇಟಾ ಟೈಪ್ ಡೆಫಿನೇಷನ್ಸ್ ಬೇಕು ಅಂದ್ರೆ ಡೇಟಾ ಟೈಪ್ ಅಂದ್ರೆ ಇಟ್ ವಿಲ್ ಡಿಸೈಡ್ ವಾಟ್ ಟೈಪ್ ಆಫ್ ವೇರಿಯಬಲ್ ವ್ಯಾಲ್ಯೂ we will set. See, data type ಅಂದ್ರೆ it will decide what type of variable value we'll set. because ನೀವು ಇಲ್ಲಿ x ಅಂತ ಮಾತ್ರ ತೋರಿಸ್ತಾ. ಓಕೆನಾ. ನಾನು ಇಲ್ಲಿ ಬಂದ್ಬಿಟ್ಟು ಇಂಟ್ ಅಂತ ಕೊಟ್ರೆ ಇಂಟೀಜರ್ ನೋಡಪ್ಪ, ಇಂಟೀಜರ್ ಗೆ x ಅಲ್ಲಿ ಟೆನ್ಸ್ ಇದ್ ಮಾಡು ಅಂತ ನಾನು ತೋರಿಸ್ತಾ ಹೋಗ್ತೀನಿ. ಓಕೆನಾ. ಇದ್ರಲ್ಲಿ ನಮ್ಗೆ ಡೇಟಾ ಟೈಪ್ಸ್ ಅಲ್ಲಿ 2 ತರ ಇದೆ. ನಮ್ಗೆ ಡೇಟಾ ಟೈಪ್ಸ್ ಅಲ್ಲಿ 2 ತರ ಇದೆ. ಒಂದ್ ಏನು, ಪ್ರಿಮಿಟಿವ್ ಡೇಟಾ ಟೈಪ್ಸ್. ಈ ಪ್ರಿಮಿಟಿವ್ ಡೇಟಾ ಟೈಪ್ಸ್ ಅಲ್ಲಿ ಕೆಲವೊಂದು ಇನ್ಕ್ಲೂಡ್ ಮಾಡ್ಕೋತೀವಿ. ಏನಂದ್ರೆ ಇಂಟು, ಕ್ಯಾರೆಕ್ಟರ್, ಡಬಲ್, ಬೂಲಿಯನ್, ಫ್ಲೋಟ್. ಓಕೆನಾ. ಇನ್ನೊಂದು ನಮ್ಗೆ ಡಿರೈವ್ಡ್ ಡೇಟಾ ಟೈಪ್ಸ್ ಅಂತ ಬರುತ್ತೆ. ಡಿರೈವ್ಡ್ ಡೇಟಾ ಟೈಪ್ಸ್ ಅಂದ್ರೆ
ವಿಚ್ ಆಕ್ಟ್ ಆಸ್ ಎನ್ ಡೇಟಾ ಟೈಪ್ ಅಂಡ್ ಆಲ್ಸೋ ಪ್ರೀ-ಡಿಫೈನ್ಡ್ ಕ್ಲಾಸ್. ನಿಮ್ಗೆ ಇದು ಪ್ರಿಮಿಟಿವ್ ಡೇಟಾ ಟೈಪ್ ಅಂದ್ರೆ ಜಸ್ಟ್ ನೀವು ಏನ್ ವ್ಯಾಲ್ಯೂನ ಸೆಟ್ ಮಾಡಕ್ ಹೋಗ್ತೀರಾ ಅಂತ ಮಾತ್ರ ತೋರಿಸುತ್ತೆ. ಬಟ್ ಡಿರೈವ್ ಡೇಟಾ ಟೈಪ್ಸ್ ಅಂದ್ರೆ ಇಟ್ ಆಕ್ಟ್ ಆಸ್ ಡೇಟಾ ಟೈಪ್ಸ್ and also predefined classes in Java. Predefined classes in Java. ಕನ್ಫ್ಯೂಸ್ ಆಗ್ಬೇಡಿ, ಹೊಸ ಪದ ಕೇಳ್ತಿದ್ರೆ ಇಲ್ಲ ನಿಮ್ಗೆ ಆಲ್ರೆಡಿ ಗೊತ್ತಿದ್ರೆ ಅದಕ್ಕೂ ಕೂಡ ಯಾರು ಕೂಡ ಕನ್ಫ್ಯೂಸ್ ಆಗ್ಬೇಡಿ, ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ. ಸೊ ಹೊಸದಾಗಿ ಜಾವಾ ಕಲಿತಿದ್ರು ಕೂಡ ಕನ್ಫ್ಯೂಸ್ ಆಗಕ್ ಹೋಗ್ಬಾರ್ದು. ಇದ್ರ ಬಗ್ಗೆ ನೀವು ಜಸ್ಟ್ ಈಗ ಸ್ಟಾರ್ಟಿಂಗ್ ಬೇಸಿಕ್ ಅಲ್ಲಿ ಏನ್ ತಿಳ್ಕೊಬೇಕಂತ ತಿಳ್ಕೊತಾ ಹೋಗಿ, ಒಂದು ಪ್ರೋಗ್ರಾಮ್ ಬರಿತಾ ನಾನು ನಿಮ್ಗೆ ಹೇಳ್ಕೊಡ್ತಾ ಹೋಗ್ತೀನಿ. ಓಕೆ, ಈ ಪ್ರೀ ಡಿಫೈನ್ಡ್ ಏನಕ್ಕೆ ಅಂತ ನಾವು ಮೆನ್ಷನ್ ಮಾಡಿದ್ರು ಡೇಟಾ ಟೈಪ್ ಆಗು ಆಕ್ಟ್ ಮಾಡುತ್ತೆ ಅಂದ್ರೆ ಯಾವ್ಯಾವ ತರ ವ್ಯಾಲ್ಯೂಸ್ ನ ಹೋಲ್ಡ್ ಮಾಡ್ಬೋದು ಅಂತ. ಅದ್ರ ಜೊತೆಗೆ ಇದು ಪ್ರೀ ಡಿಫೈನ್ಡ್, ಮುಂಚೆನೆ ಡಿಫೈನ್ ಆಗಿರೋ ಕ್ಲಾಸಸ್ ತರ, ಅಂದ್ರೆ ಅದ್ರೊಳಗೆ ಸ್ಟೇಟ್ಮೆಂಟ್ಸ್ ಆಗ್ಲೇ ಮುಂಚೆಗಡೆ ಅದು ಪ್ರೀ ಡಿಫೈನ್ ಆಗಿರುತ್ತೆ. ಇದ್ರಲ್ಲಿ ಬರೋದ್ ಯಾವುದು? ಸೊ ಇದ್ರಲ್ಲಿ ಬರೋದ್ ಯಾವ್ದು ಅಂದ್ರೆ ಅರೇ ಲಿಸ್ಟ್, ಸ್ಟ್ರಿಂಗ್, ಹ್ಯಾಶ್ ಅಪ್, ಈ ತರ ಬರುತ್ತೆ ಅಪ್ಪ. ಓಕೆ, ಇದಾರು ದೀಸ್ ಆರ್ ಸಮ್ ಆಫ್ ದ ಪ್ರೀ ಡಿಫೈನ್ಡ್ ಡೇಟಾ ಟೈಪ್ಸ್. ಓಕೆ, ಯಾರು ಕೂಡ ಕನ್ಫ್ಯೂಸ್ ಆಗಬಾರ್ದು ಹೇಳ್ತಾ ನೋಡಿ. ವೇರಿಯೇಬಲ್ಸ್ ಅಂದ್ರೆ ವಿಚ್ ಹೋಲ್ಡ್ಸ್ ದ ವ್ಯಾಲ್ಯೂಸ್, ಕಂಟೈನರ್ಸ್ ಅಷ್ಟೇನೆ. ಡೇಟಾ ಟೈಪ್ಸ್ ಅಂದ್ರೆ ಇಟ್ ವಿಲ್ ಡಿಸೈಡ್ ವಾಟ್ ಟೈಪ್ ಆಫ್ ಅ ವ್ಯಾಲ್ಯೂ ವಿಲ್ ಸೆಟ್. ಡೇಟಾ ಟೈಪ್ಸ್ ಅಲ್ಲಿ ಎರಡು ತರ ಬರುತ್ತೆ. ಒಂದು ಪ್ರಿಮಿಟಿವ್ ಡೇಟಾ ಟೈಪ್ಸ್ ಅಂದ್ರೆ ಅದರಲ್ಲಿ ನಾವು ಯಾವ್ದು ಪ್ರಿಮಿಟಿವ್ ಡೇಟಾ ಟೈಪ್ಸ್, ಇಂಟ್, ಕ್ಯಾರೆಕ್ಟರ್, ಡಬಲ್, ಬೂಲಿಯನ್, ಫ್ಲೋಟ್. ಡಿರೈವ್ ಡೇಟಾ ಟೈಪ್ಸ್ ಅಂದ್ರೆ ಇಟ್ ಆಲ್ಸೋ ಆಕ್ಟ್ ಆಸ್ ಡೇಟಾ ಟೈಪ್ಸ್ ಅಂಡ್ ಆಲ್ಸೋ ಪ್ರೀ ಡಿಫೈನ್ಡ್ ಕ್ಲಾಸಸ್ ಇನ್ ಜಾವಾ. ಓಕೆನಾ? ಇದ್ರಲ್ಲಿ ಬರೋದು ಯಾವ್ದು ಅಂತ ಕೇಳಿದ್ರೆ ಅರೇ ಲಿಸ್ಟ್, ಸ್ಟ್ರಿಂಗ್. ನೀವು ಅಕಸ್ಮಾತ್ ಜಾವಾ ಮೇಲೆ ಒಂದು ಕ್ವಶನ್ಸ್ ಬಂದ್ರೆ ಕ್ಯಾನ್ ಯು ಪ್ಲೀಸ್ ಲೆಟ್ ಅಸ್ ನೋ ದ ಡೇಟಾ ಟೈಪ್ಸ್ ಅಂಡ್ ದೇರ್ ಡಿಫರೆಂಟ್ ಡೇಟಾ ಟೈಪ್ಸ್ ಅಂತ ಬಂದಾಗ ಡೇಟಾ ಟೈಪ್ ಹೇಳ್ಬಿಟ್ಟು ಅದ್ರಲ್ಲಿ ಎರಡು ತರ ಇದೆ, ಒಂದು ಪ್ರಿಮಿಟಿವ್ ಡೇಟಾ ಟೈಪ್, ಇನ್ನೊಂದು ಡಿರೈವ್ ಡೇಟಾ ಟೈಪ್. ಅದ್ರದ್ದು ಯಾವ್ದಿದೆ ಅಂತ ನೀವು ಹೇಳ್ತಾ ಹೋಗ್ಬೋದು. ಓಕೆ, ಸೊ ಈಗ ನಾನು ಇದೇನೋ ಮಾಡ್ಕೋಬಿಟ್ವಿ ಅಪ್ಪ, ನಮಗೆ ಡೇಟಾ ಟೈಪ್ ಅಂದ್ರೆ ಗೊತ್ತಾಯ್ತು, ಏನು ಅಂತ ಗೊತ್ತಾಯ್ತು. ಇದ್ರ ಮೇಲೆ ನಾವೀಗ ಒಂದು ಪ್ರೋಗ್ರಾಮ್ಸ್ ಬರೆಯೋಣ. ಯಾಕಂದ್ರೆ ನಾವು ಹೇಗೆ ಎಕ್ಸಿಕ್ಯೂಟ್ ಮಾಡ್ತಾ ಹೋಗ್ತೀವಿ, ಅದ್ರ ಜೊತೆಗೆ ನಾವು ಪ್ರೋಗ್ರಾಮ್ಸ್ ಬರಿತಾ ಹೋದ್ರೆ ನಮ್ಗೆ ಅದ್ರ ಬಗ್ಗೆ ಈಸಿ ಆಗ್ತಾ ಹೋಗುತ್ತೆ.